ವೇಣಿ ಹರಿಪತಿಯ ಶೃಂಗಾರ ವೇಣಿ ಹರಿಪತಿಯ ಶೃಂಗಾರ ವೇಣಿ ಅಹಿಯಂತೆ ಅಲೆದಾಡುತ್ತಿದೆ ಬಾಯನ್ನ ಸುಖವಾಣಿ ಬಾಯನ್ನ ಸುಖವಾಣಿ ಬಾಯನ್ನ ಸುಖವಾಣಿ ಬಾಯನ್ನ ಸುಖವಾಣಿ. ಅಯ್ಯೋ ದೌರ್ಭಾಗ್ಯನಾದ ಚಂದ್ರಮ, ನಿನ್ನ ಆಶಾಪಾಶಗಳೆಲ್ಲವೂ ಮರಿಮರಿಚಿಕೆ ಜಲದಂತೆ ನಾಶವಾಯಿತೆ. ಗೊಂಬೆಯ ಆಟಕ್ಕೆ ಕುರುಡರೆಲ್ಲರೂ ಅಂಗಡಿ ಬೀದಿಯಲ್ಲಿ ಸೇರಿ ನೆರೆದವರು ನಗುವಂತೆ ನಗುವರ ನನ್ನನ್ನು ನೋಡಿ. ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿ ಬೆಳೆದು ಮಣ್ಣಿನಲ್ಲಿ ನಲಿದಾಡಿ ಮಣ್ಣುಗೂಡಿದ ಮಹತ್ತರವಾದ ವಿಷಯಾನಂದ ಪ್ರೇಮ ಭರಿತನಾಗಿದ್ದ ಚಂದ್ರಮನು ಹಿಂದಿನ ದಿವಸ ಮಣ್ಣಿನ ಬೊಂಬೆಯಾದ. ತಿಳಿದು ನೋಡಲು ರಕ್ತ ಮಾಂಸಗಳ ನೆಲೆಯ ತಿಳಿದು ನೋಡಲು ರಕ್ತ ಮಾಂಸಗಳ ನೆಲೆಯ ತೊಳೆಯದಿರೆ ದುರ್ಗಂಧವಳಿಯ ದೊಗಜಿ ದೊಗಲ ಚೀಲ ಕಳವಳಿಸದಿರು ನವರಂಧ್ರಗಳ ತನುವಿದ ನೋಡೆ ಕಳವಳಿಸದಿರು ನವರಂಧ್ರಗಳ ತನುವಿದ ನೋಡೆ ಕಳವಳಿಸದಿರು ನವರಂಧ್ರಗಳ ತನುವಿದ ನೋಡೆ ಕಳ ಪ್ರೇಮವ ಬಯಸದಿರು ನೆನೆ ಜೀವನ ಪಾದಾಬ್ಜವನು ಚಂದ್ರಮಾ 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 ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಅದಾವ ಅದೃಶ್ಯವಾಣಿ ಸುರಗಂಧರ್ವರ ಸೌಂದರ್ಯ ಮಂದಿರದಲ್ಲಿ ನನಗೋಸ್ಕರ ಶಿವನಾಮವನ್ನು ನುಡಿಯುತ್ತಿರುವುದಲ್ಲ. ಅವನೇ ಪರಮೇಶ್ವರ, ನಗು ನಗು, ನಾಗಭೂಷಿತನಾದ ನಿನ್ನನ್ನು ಮೊರೆಹೊಕ್ಕಿ ಹೋಗುವೆನು. ಆಗಲಾದರೂ ನಿನಗೆ ದಯಬಾರದೆ ಶಂಕರ. ಶಿವತಾರಕ ಮಂತ್ರ ಸ್ವರೂಪ ಶಿವತಾರಕ ಶಿವತಾರಕ ಶಂಕರ
ಸ್ವರೂಪ ಶಿವ ತಾರಕ ಮಂತ್ರ ಸ್ವರೂಪ ಶಿವ ತಾರಕ ಕುಟಿಲ ಕುಲಘಾತ ಚಂದ್ರ ಕಲೆಯ ನಷ್ಟಗೊಳಿಸಿ ಇಷ್ಟದಂತೆ ಭ್ರಷ್ಟಗೊಳಿಸಿದೆ. ಕುಟಿಲ ಕುಲಘಾತ ಚಂದ್ರ ಕಲೆಯ ಇಷ್ಟದಂತೆ ನಷ್ಟಗೊಳಿಸಿ ಭ್ರಷ್ಟಗೊಳಿಸಿದೆ. ಹಲವು ಸುದಯರ ಬಂಧವ ಮರೆತು ಹೊರವ ಚಂದ್ರನ ಕಲೆಯ ನಾಡಿದೆ. ಹಲವು ಸುದಯರ ಬಂಧವ ಮರೆತು ಹೊರವ ಚಂದ್ರ ಕಲೆಯನ್ನು ಆಡಿಸಿದೆ. ದಕ್ಷಿಣ ಈ ನುಡಿಗಳನ್ನು ಮರದಿಹರ ಚಂದ್ರಮನು ದಕ್ಷಿಣ ಈ ನುಡಿಗಳನ್ನು ಮರದಿಹನ ಚಂದ್ರಮನು ಕುಟಿಲ ಕುಲಘಾತ ಚಂದ್ರ ಕಲೆಯ ನಷ್ಟದಂತೆ ಇಷ್ಟದಂತೆ ಭ್ರಷ್ಟಗೊಳಿಸಿದೆ. ಕುಟಿಲ ದಕ್ಷ ಬ್ರಹ್ಮನ ಹಲವಾರು ಸುತೆಯರಿಗಿಂದು ಅವಿಶ್ರಾಂತಿಯನ್ನು ಕಲ್ಪಿಸಿದ ದ್ರೋಹಿ ಚಂದ್ರಮ ಧರ್ಮ ವಿಜಯಕ್ಕಾಗಿ ಮೀಸಲಾಗಿರುವ ಪ್ರೇಮ ವಿಲಾಸಗಳನ್ನು ಅಧರ್ಮಕ್ಕೆ ನೂಕಿದ ನಿನ್ನ ಮಹತ್ವಾಕ್ಷೆಯನ್ನು ರೋಹಿಣಿಯ ಸರಸ ಮಂಟಪದಲ್ಲಿ ಮೀಸಲಾಗಿರಿಸಿದೆ. ಮಿಕ್ಕಿಳಿದ ಸತಿಯರಿಗೆ ವಂಚನೆಯನ್ನು ಮಾಡಿದ ದ್ರೋಹಿ ಚಂದ್ರಮ ಇರಲಿ. ನನ್ನನ್ನೇ ಹಿಂಬಾಲಿಸುತ್ತಿದ್ದ ನನ್ನ ಸಹಮಿತ್ರರು ಅದೋ ಬರುತ್ತಿರೋರು ಬರಲಿ. ದಕ್ಷ ಬ್ರಹ್ಮನ ಅಂತರಂಗದ ರಾಯಭಾರಿಯಾದ ನನಗೆ ಬರುವುದೊಂದು ಆಶ್ರಮದಲ್ಲಿ ತಡವಾಯಿತು. ದಕ್ಷದೇವ, ತಡ ಮಾಡಬೇಡ. ತಳತಳಿಸುತ್ತಿರುವ ಶೀತಕಿರಣವಾಯಿತು ಎನ್ನಯ ಶಾಪ. ಹೋಯ್ತಿನೇಕೆ? ನಿನ್ನ ಮಗಳ ರೋಹಿಣಿಯ ಭಾಗ್ಯ. ನಿನ್ನ ಕೋಪದ ತಾಪಕ್ಕೆ ಚಂದ್ರಮನು ತನ್ನ ಕಳೆದುಕೊಂಡನು. ಭಾಗ್ಯದ ರತ್ನವಿಂದು ಭೂಗರ್ಭದಲ್ಲಿ ಬೆಂದು ಹೊರಳಾಡುತ್ತಿದೆ. ನಲಿದಾಡುವ ಗಂಧರ್ವದ ಪತಿಯಲ್ಲಿ ಒಂದರ ಗತಿ ಏನು ದಕ್ಷದೇವ? ಆ ವಸುಂಧರು ಚಂದ್ರನಂತಾದರೆ ಅವನ ಗತಿಯು ಅದೇ ಗತಿ. ಅತಿಹಿತರಾದರೆ ಕ್ಷೇಮ. ಆ ನಕ್ಷತ್ರ ಮಂಡಲವಂತ ನೋಡಲಿಂದ ಆ ನಕ್ಷತ್ರ ಮಂಡಲಕ್ಕೆ ನಾವೀಗಲೇ ಹೊರಡೋಣ. ನಡೆಯಲಿ ಹೋಗೋಣ. ನಡೆಯಲು ಹೋಗೋಣ. Oh
ತಾವರೆಯಂತೆ ಕೋಮಲವಾಗಿ ಅರಳುತ್ತಿದ್ದ ನಿನ್ನ ಮುಖವು ಅದೇಕೆ ಹೇಮಂತ ಋತುವಿನ ತಾವರೆಯಂತೆ ಹಿಂದಗೆತ್ತಿರುವುದು ಪದ್ಮ? ಸ್ವಾಮಿ, ಇಂದು ನನಗೊಂದು ಸ್ವಪ್ನ, ಅದೊಂದು ಅಶುಭ ಸೂಚಕ. ಆ ಅಶುಭ ಸೂಚನೆಗಾಗಿ ವೀರರಮಣಿಯರು ಎಂದೆಂದೂ ಹಿಂದೆಗೆಬಾರದು. ಹಿಂದೆಗೆಲಿಲ್ಲ ಸ್ವಾಮಿ, ಅದೊಂದು ಶೃಂಗಾರಕ್ಕೆ ತಡೆಗಟ್ಟಿರುವುದು. ತಡೆಗಟ್ಟಲೇಕೆ? ತಡೆಗಟ್ಟಿರುವುದು ಆ ನನ್ನ ಸಹೋದರಿಯಾದ ರೋಹಿಣಿಯನ್ನು ನೆನೆದು ನೆನೆದರ ಕಿರಿಯ ಪತ್ನಿಯರಲ್ಲಿ ಪಾತಕವನ್ನು ಪಡಿಗಟ್ಟುವುದು ಕಷ್ಟವಾದೀತು ಆ ಚಂದ್ರಮನಿಗೆ. ಚಂದ್ರಂತೆ ಬರುತ್ತಿರುವುದಾ ಆ ಮುಂಬೆಳಕು? ಆ ಬೆಳಕಿನ ಭಾಗ್ಯವೇ ಜಾಮಾತ ಭಾಗ್ಯ, ಆ ಬೆಳಕಿನ ಭಾಗ್ಯವೇ ದಕ್ಷ ಬ್ರಹ್ಮನ ಬರುವಿಕೆಯ ಮುಂಬೆಳಕು. ದಕ್ಷ ಬ್ರಹ್ಮರಿಗೆ ವಂದಿಸುವೆವು. ತಪ್ಪಳಾಗಿರುವೆ ಏಕೆ ಮಗಳೇ? ತಂದೆಯವರಿಗೆ ವಂದಿಸುವೆನು. ನಿಮಗೆ ಶುಭವಾಗಲಿ. ವಸುಂಧರ, ವಸುಂಧರ, ಮುಗುಳು ಸ್ವಪ್ನವನ್ನು ಕಂಡಳ ನಿಮ್ಮ ಮಗಳು. ಅಳಲೇಕೆ? ಅದಕ್ಕೆ ನೈಜ ಭಾವದ ಸುದ್ದಿ, ಸ್ವಪ್ನರಂಗದ ಬೀಡು. ಕಳೆಗುಂದಿದ ನಿಂದು ಚಂದ್ರಮನು ಶೀತ ಕಿರಣವಾಯಿತೆನ್ನಯ ಶಾಪ. ಆ ಚಂದ್ರಮನು ಕೇವಲ ರೋಹಿಣಿಯಿಂದ ಮಾತ್ರ ಅತಿಯಾದ ಪ್ರೀತಿಯಾಗಿರುವುದು ವಸುಂಧರ. ಹೌದಾ ಜಾಲಬ್ರಹ್ಮರೇ? ಮಿಕ್ಕುಳಿದ 27 ದಕ್ಷ ಸುತೆಯರ ವಂಚನ ಮಾಡಿದ ನತ ದೃಷ್ಟಕ ಚಂದ್ರಮ್ಮ. ಅಯ್ಯೋ ಅಯ್ಯೋ, ರೋಹಿಣಿಯ ಗತಿ ಏನು? ಗತಿಗೆಟ್ಟು ನಿಂತಿರುವಳು ಗಂಡನ ಪಕ್ಕದಲ್ಲಿ. ಪಕ್ಕದಲ್ಲಿ ಇಲ್ಲವೇ ತಂಗಿಯರು? ಇಲ್ಲ, ತಂಗಿಯರ ದ್ರೋಹ, ರೋಹಿಣಿಯ ಮೋಹ ಎರಡೂ ಎಡೆ ಮಾಡಿ ತಿನ್ನಿಸಿತು ಕಷ್ಟವನ್ನು. ಕಷ್ಟಕ್ಕೆ ಕ್ಷಮೆ ಇಲ್ಲವೇ? ಇಲ್ಲ, ಮೇಲುಗಿರಿ ಕೀಳಾಗಿ ಉಳಿದರು, ಸಪ್ತ ಸಾಗರಗಳು ಬತ್ತಿದರು, ಬ್ರಹ್ಮ ವಿಷ್ಣು ರುದ್ರಾದಿಗಳ ಬಾಯ್ಬಿಟ್ಟು ಕೂಗಿದರು. ಈ ದಕ್ಷ ಬ್ರಹ್ಮನ ಮಹಾತ್ಮಾಕ್ಷೆಯನ್ನು ಈಡೇರಿಸಲೇಬೇಕು. ಹಾದಿರಲಿ ವಸುಂಧರ, ನೀನಿಂದು ಕ್ಷೇಮವೇ? ಸುಕ್ಷೇಮ. ದಕ್ಷಪತಿಯ ಆಶೀರ್ವಾದ ಬಲದಿಂದ ಕ್ಷೇಮವಾಗಿರುವೆನು. ಬಾಪು ಮಗಳೇ, ನಾವಿನ್ನು ಹೋಗಿ ಬರಲೇ? ಪಡಿಗಟ್ಟಲಾರೆನೋ ಪಿತನ ಆಶೀರ್ವಾದಕ್ಕೆ. ವಸುಂಧರ, ನಮ್ಮ ಮತ್ತು ಹೋಗಿ ಬನ್ನಿ ಜಾಲಬ್ರಹ್ಮರೇ. ಪದ್ಮ, ಸ್ವಾಮಿ,
ಕಣ್ಮಣಿಯೇ ಓ ಕಣ್ಮಣಿಯೇ ಕರುಣಾವರೇ ಕಣ್ಮಣಿಯೇ ಓ ಕಣ್ಮಣಿಯೇ ಎಲ್ಲೋ ಇರುವೆನು ನಾನು ಹೇಗೋ ಇರುವೆನು ನೀನು ನಮ್ಮಿಬ್ಬರ ನಡುವಿನಲ್ಲಿ ವಿಧಿಯೇಕೋ ಬಂದನು ಎಲ್ಲೋ ಇರುವೆನು ನಾನು ಹೇಗೋ ಇರುವೆನು ನೀನು ನಮ್ಮಿಬ್ಬರ ನಡುವಿನಲ್ಲಿ ವಿಧಿಯೇಕೋ ಬಂದನು ಮಾತಿನ ಹಂತ ಹೇಳಲು ಚಂದ ಹೀಗೆ ಹೇಳಲಿ ಮಾತಿನ ಹಂತ ಹೇಳಲು ಚಂದ ಹೀಗೆ ಹೇಳಲಿ ಆ ಸವಿಯ ನಗುಗಳೇ ಬಾರದು ಅಂದದ ನಗುವನು ಮುದಗೊಳಿಸು ಬೇಗ ನನ್ನನ್ನ ಅಂದದ ನಗುವನು ಬಂದು ಮುದಗೊಳಿಸು ಮರೆತೆಯೇನು ಕಾದಿರುವೆನು ಚಂದ್ರಮ ಚಂದ್ರಮ ನಮ್ಮ ತಂದೆಯವರು ನಮ್ಮ ಸಹೋದರಿಯರ ಬೇಡಿಕೆಯನ್ನು ನಿರಾಕರಿಸಿದರು. ನನ್ನ ಪತಿಗಾದ ಏನು ನಾನು ಹೇಗೆ ಹೇಳಲಿ? ಅವರೆಲ್ಲ ಚಂದ್ರಮ ಚಂದ್ರಲೋಕದಲ್ಲಿ. ವನಿತಾ ಪ್ರೇಮ ಮನಕ್ಕೆ ಹಿತವೇ ವನಿತಾ ಪ್ರೇಮ ಮನಕ್ಕೆ ಹಿತವೇ ವನಿತಾ ಪ್ರೇಮ ಮನಕ್ಕೆ ಹಿತವೇ ಮನದ ಸರಸವೇ ಮದನನ ಚರವದು ಮನದ ಸರಸವೇ ಮದನನ ಚರವದು ವನಿತಾ ಪ್ರೇಮ 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 ಒಳಚೆ ನೀರಿನ ಮಲಿನದ ಬೀಳು ಒಳಚೆ ನೀರಿನ ಮಲಿನದ ಬೀಳು ಅಳಲಿನ ನುಡಿಯ ಬಯಲಿನ ಬಾಳು
ರಾಶಿ ತಾರೆಗಳಿಗೆ ರಾಜನಾಗಿ ಖಗೋಳ ಚಕ್ರವರ್ತಿಯಾಗಿ ನಿಶಾಪತಿ ಎಂದು ಹೆಸರಾಂತ ನನಗೆ ನನ್ನ ಧರ್ಮ ಪತ್ನಿ ಸೌಭಾಗ್ಯವ ದೇವಿ ಚಂದ್ರಲೋಕದ ಸೌಂದರ್ಯವತಿ ಅಮೋಘವಾದ ಪ್ರೇಮದಿಂದ ನನಗೆ ಅಮಂಗಳ. ಬ್ರಹ್ಮಾಂಡಗಳ ಅಧಿನಾಯಕ ಪೂಜ್ಯ ದೈವನಾದ ರೋಹಿಣಾಪಿತ ದಕ್ಷದೇವನಿಂದ ನನಗೆ ಅಮಂಗಳ. ಈ ಅಮಂಗಳಕ್ಕೆಲ್ಲ ನನ್ನ ತಂದೆಯಲ್ಲ ಕಾರಣ. ನನ್ನ ಅಮಂಗಳ ದೋಷವನ್ನು ಕುರಿತು ಪಶ್ಚಾತ್ತಾಪ ಪಡುತ್ತಿರುವ ನೀನು ಯಾರು? ಸ್ವಾಮಿ, ಈ ಅಮಂಗಳಕ್ಕೆಲ್ಲ ನಮ್ಮ ತಂದೆಯವರೆಲ್ಲ ಕಾರಣ. ಇದಕ್ಕೆ ನಾನೇ, ಈ ದೋಷವನ್ನು ಮರೆತಿರುವ ನಾನೇ ದುರ್ಭಾಗ್ಯಳು. ಸ್ವಾಮಿ ಸ್ವಾಮಿ, ನಿಮಗೆ ಕಣ್ಣಿಲ್ಲವೇ? ಕಣ್ಣಿನ ಕಾಂತಿಯನ್ನು ಅಪಾರಿಸಿದ ರೋಹಿಣಾಪಿತ ದಕ್ಷದೇವ. ಅಯ್ಯೋ, ಜ್ವಾಲಾಮುಖಿಯಂತೆ ನಿಡು ನೋಟದಿಂದ ನೋಡುತ್ತಿರುವುದು ನಿಮಗೆ ಈಗ ಆಯ್ತಿದ್ದು ದೋಷ ನನ್ನಿಂದ ದೇವ. ಕವಿ ಕವಿದ ಕತ್ತಲೆಯು ಕವಿದು ನೋಡುತ್ತಿದೆ ಆ ದಶ ದಿಕ್ಕುಗಳನ್ನು. ಅದೇ ಆ ದಕ್ಷದೇವನಿಂದ ಉಂಟಾದ ಬಲಹೀನತೆ. ಅದಿರಲಿ, ನನಗೋಸ್ಕರ ಮರುಗುತ್ತಿರುವ ನೀನು ಯಾರು? ಪೈಶಾಚವೋ ಅಥವಾ ಧೂಮದೇವಿ? ನನ್ನ ದೇವನಕ್ಕಾಗಿ ಪರಿಶಾಪಿಸುತ್ತಿರುವ ರೋಹಿಣ ನಾನೇ. ಧೂಮದೇವಿನಂತೆ ಕಾಣುತ್ತಿರುವ ರೋಹಿಣ ನಾನೇ. ರೋಹಿಣ ರೋಧಿಸಬೇಡ. ರಂಭಾದಿ ಅಪ್ಸರೆ ಸ್ತ್ರೀಯರ ಕಾಂತಿಯಿಂದ ಧಿಕ್ಕರಿಸುತ್ತಿದ್ದ ನೀನೇಕೆ ಹೀಗಾದೆ? ನೆರೆದ ಸರ್ವಗಂಧರ್ವರ ಪವಿತ್ರವಾದ ಕೋಮಲವಾದ ಸ್ವಸ್ತಿ ವಾಚಕದಿಂದ ಅಭಿಷೇಕಿಸಲ್ಪಟ್ಟ ಅಂಗೀರಸನ ಗುರುವಾದ ಅಗ್ನಿ ಸಾಕ್ಷಿಯಾಗಿ ನಿನ್ನನ್ನು ಕೈ ಹಿಡಿದ ನನಗೇಕೆ ಈ ಪರಿಭವ? ಅಯ್ಯೋ ಸ್ವಾಮಿ, ಇದಕ್ಕೆಲ್ಲ ನನ್ನ ಆ ದುರ್ವಿಧಿಯು ನನಗೇಕೆ ಇಂತಹ ರೂಪವನ್ನು ಕೊಟ್ಟಿದ್ದನು ದೇವ? ಇದಕ್ಕೆಲ್ಲ ನಾನೇ ಕಾರಣಲ್ಲವಲ್ಲವೇ? ನಮ್ಮ ಪ್ರೇಮದಕ್ಕೆ ಇದೆ ಪ್ರೇಮ ಆಳು ಪ್ರೇಮವೇ ಬಂಡವ ಬದಲಾವಣೆಗಳನ್ನು ಹಿಮ್ಮುಗೊಳಿಸಿ ಸುರಲೋಕದ ಪ್ರಾಣಿಗಳನ್ನು ಮೂಕ ಪ್ರಾಣಿಗಳನ್ನಾಗಿ ಮಾಡುವುದೇ ಈ ಹಾಳು ಪ್ರೇಮ. ಹಣವಂತನಾಗಿ ಅನೇಕ ಸುಖ ಸಂಪತ್ತುಗಳನ್ನು ಅನುಭವಿಸುತ್ತಾ ಅಂದಣದಲ್ಲಿ ಕುಳಿತಿರುವ ಹಣವಂತನನ್ನು ಹತಭಾಗ್ಯನನ್ನಾಗಿ ಮಾಡುವುದೇ ಈ ಹಾಳು ಪ್ರೇಮ. ಬೇಡ ಪ್ರಿಯ, ನಿರಾಕರಿಸಬೇಡ ಪ್ರೇಮವನ್ನು. ನಾನೀಗ ನಿನ್ನ ಪ್ರೇಮನಾಥನ. ಹಾಗಾದರೆ ದೇವ, ನಾನು ಓರ್ವ ಅನಾಥ. ಅಲ್ಲ ಸ್ವಾಮಿ, ಅನಾಥರಲ್ಲ ಸ್ವಾಮಿ. ಹಣವರಿಗುಂಟು ದಾಂಪತ್ಯದ ಪ್ರೇಮ, ಪ್ರಾಣಿಗಳಿಗುಂಟು ಬಂಧನ ಪ್ರೇಮ. ಸ್ವಾಮಿ, ಕಮಲಗಳಿಗುಂಟು ಸೂರ್ಯನ ಪ್ರೇಮ. ನಮಗೇಕೆ ಇಲ್ಲ ದಾಂಪತ್ಯದ ಪ್ರೇಮ? ರೋಹಿಣ, ಸೆರಗಿನ ಮನೆಯಲ್ಲ ನಿನ್ನದು, ಅದೊಂದು ಮೃತ್ಯುದೇವಿಯ ಪ್ರೇಮ ಮಂದಿರ. ನೀನಲ್ಲವೇ ನನ್ನ ಪ್ರೇಮದ ಮೃತ್ಯುದೇವಿ? ದೇವ, ದಾರಿಯನ್ನು ಬಿಡು. ನನ್ನ ಪ್ರೇಮ ಪೂರಿತನಾದ ಮೃತ್ಯುಂಜಯನನ್ನು ಮೊರೆಹೊಕ್ಕಿ ಬೇಡವೆನು. ದಾರಿಯನ್ನು ಬಿಡು, ದಾರಿಯನ್ನು ಬಿಡು.
ಸ್ಮರಿಸಿದೆ ಈ ನನ್ನ ಜೀವ ಸತತವು ನಿನ್ನನೆ ಜಪಿಸಿದ ತಂದೆ ನಿನ್ನನೆ ಜಪಿಸುವ ತಂದೆ ನಿರತವು ನನ್ನನೆ ನಡೆದು ಮುಂದೆ ಶಂಕರ ಕರುಣಾಕರ ಶಂಕರ ಕರುಣಾಕರ ಈ ಭಕ್ತನ ಪರೇ ಶಂಕರನೇ ಶಂಕರನೇ ಶಂಕರನೇ. ಶಿವಸತಿಯರಿಗೆ ನನ್ನ ನಮಸ್ಕಾರಗಳನ್ನು ಸ್ವೀಕರಿಸಬೇಕು. ಭಕ್ತ, ನಿನಗೆ ಮಂಗಳವಾಗಲಿ. ನೀನಿಲ್ಲದ ಸ್ಥಾನದಲ್ಲಿ ಶಿವನಿಲ್ಲ. ಇಲ್ಲ ಎನ್ನಬೇಡ ಪ್ರಭು. ಅಲ್ಲಿ ಸೇವಿಸುತ್ತಾ ಇಲ್ಲಿ ಸೇವೆಯನ್ನು ಮಾಡುತ್ತಾ ಬಿಡುವಿಲ್ಲದೆ ಸೇವೆಯನ್ನು ಮಾಡುತ್ತಾ ನಿರಂತರ ಇರುವ ಭಕ್ತ ನಾನು. ಭಕ್ತ, ಕೈಲಾಸದಲ್ಲಿ ನೀನೇ ನಿಜ ಭಕ್ತ. ವ್ಯಕ್ತ ನಾನಲ್ಲ ಪ್ರಭುವೆ. ಮೆಚ್ಚುಗೆಯ ಮಾತು ನನಗೇಕೆ? ನೀನಲ್ಲದಾರುಂಟು ಹೆಚ್ಚಿನ ಭಕ್ತ. ನೀನೇ ನಾನು, ನಾನೇ ನೀನು. ಪರಮಾತ್ಮ, ನಿನ್ನ ರೂಪವನ್ನು ಕಂಡೆನು, ನಿನ್ನ ಭಕ್ತಿಯನ್ನು ಮಾಡಿದೆನು, ನಿನ್ನ ನಾಮವನ್ನು ಪಾಡಿದೆನು. ನಾನನ್ನು ಹೊರಡಲು ಅನುಮತಿ ಕರುಣಿಸು ಪರಮಾತ್ಮ. ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ಶಂಕರ ನಿನ್ನಯ ನಾಮಾಮೃತವ ಶಂಕರ ನಿನ್ನಯ ನಾಮಾಮೃತವ ನೆನೆಯುತ್ತ ಸ್ಮರಿಸಿದೆ ಈ ನನ್ನ ಜೀವ ನೆನೆಯುತ್ತ ಸ್ಮರಿಸಿದೆ ಈ ನನ್ನ ಜೀವ ನನ್ನೇ ಜನಿಸಿದ ತಂದೆ ಸತತವು ನಿನ್ನನೆ ಜನಿಸಿದ ತಂದೆ ನಿರತವು ನನ್ನನ್ನು ನಡೆದು ಮುಂದೆ ಏ ಶಂಕರ ಕರುಣಾಕರ ಏ ಶಂಕರ ಕರುಣಾಕರ ಈ ಭಕ್ತನ ಪರೇ ಶಂಕರನೇ ಶಂಕರನೇ ಶಂಕರನೇ. ಹರ ಹರ ಮಹಾದೇವ ಶಂಭೋ ಶಂಕರ. ನಮೋ ಎಂದು ನಮಿಸುವೆ ನಾಗಭೂಷಣ. ನಲ್ಲ ದೇವಿ, ನೋಡಿದೆಯಾ ನಲಿದಾಡಿ ನಮಿಸುತ್ತಿರುವುದ ರಾಜಹಂಸಿನಿ ತನ್ನ ನಲ್ಲ ದೇವನಿಗೆ ಆ ಮಾನಸ ಸರೋವರದಲ್ಲಿ? ಆಹಾ, ಪತಿಯ ಭಾಗ್ಯವನ್ನು ಪಡೆಯುತ್ತಿರುವ ಆ ರಾಜಹಂಸನಿಯ ಭಾಗ್ಯವೇ ಭಾಗ್ಯ ಪರಮೇಶ್ವರ. ಮತ್ತೆ ನೋಡು ರಾಜೇಶ್ವರಿ, ಆ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಾವರೆಗಳ ಬಣ್ಣನ್ನು ಸವಿಯಲು ಬರುತ್ತಿರುವ ದುಂಬಿಗಳ ಪ್ರಣಯ ಗೀತೆ. ಅದು ಈ ವಿಶ್ವ ಜಗತ್ತಿನ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರನಾದವಾಗಿದೆ. ಆಹಾ, ಓಂಕಾರನಾದನಿಂದ ನೀನು ಅಮರ ದೇವನಾದಿ. ನಿನ್ನ ನಾಮವನ್ನು ಜಪಿಸಿ ನಾನು ಅಮರ ದೇವಿಯಾದ ಪರಮೇಶ್ವರ. ನೋಡಿದೆನು ಪರಮಾತ್ಮ ಆ ಮಾನಸ ಸರೋವರವನ್ನು ಪರಮೇಶ್ವರ. ಅದು ಆ ಮಾನಸ ಸರೋವರ ನನ್ನ ತಂದೆಯ ಕಲ್ಯಾಣ ಮಂಟಪವನ್ನು ಧಿಕ್ಕರಿಸುತ್ತಿರುವುದು. ಅದರಲ್ಲಿ ಈ ನೀವು ವೇಷವನ್ನು ಧರಿಸಲು ಕಾರಣವಾದರೂ ಏನು ಪ್ರಭು? ನಿನ್ನ ನಚ್ಚುಮೆಚ್ಚಿನ ಭಕ್ತಿಗಾಗಿ ಧರಿಸಿರುವುದು ಇದೊಂದು ರೂಪು ದೇವಿ. ನಿಶ್ಚಯ ಪರಮಾತ್ಮ. ಜಂಗಮ ನೀನೆಂದು ಗುರುಲಿಂಗ ಜಂಗಮ ನೀನೆ ಗುರುತರ ಭಸ್ಮ ರುದ್ರಾಕ್ಷಿ ಮಾಲಭೂಷಿತಳಾಗಿ ವರಕಾವಿಯೋ ವರಕಾವಿಯೋ ಶೋಭಿಸುತ್ತೇನ ವರಕಾವಿಯೋ ಶೋಭಿಸುತ್ತೇನ
ಭಜಿಸಿದೆನು ನಾ ಭುವನೇಶ್ವರಿ, ಆ ಭಕ್ತಿಯಿಂದ ಬಯಸಿದ ನೀನೋರ್ವಳೆಯ ಶಿವಭಕ್ತೆಯಾದೆ. ಭಕ್ತಿಯಿಂದ ಬಂದಿತು ಸೌಭಾಗ್ಯ. ಪರಮಾತ್ಮ ನೀನೇ ಅಲ್ಲವೇ ಈ ಜಗತ್ತಿನ ಸಕಲ ಜೀವರಾಶಿಗಳಲ್ಲಿ ಒಕ್ಕು ರಾರಾಜಿಸಿರುವ ಪರಮಾತ್ಮ. ನಿನ್ನ ನೆಲೆಯನ್ನು ಕಂಡವರಾರು ಪರಮೇಶ್ವರ? ನೀ ಕಾಣಲಿಲ್ಲವೇ ಆದಿಶಕ್ತಿ? ಅಂದಿನ ದಿವಸ ಭಸ್ಮ ರುದ್ರಾಕ್ಷಗಳಿಂದ ಅಲಂಕಾರ ಭೂಷಿತಲಾಗಿ ನನ್ನನ್ನು ಭಜಿಸಲು ನಾನಾಂತೆ ನಿನಗೊಂದು ಸುಂದರ ರೂಪನ್ನು ನಿನ್ನ ಪ್ರೇಮಕ್ಕಾಗಿ. ಆಹಾ, ಹಾಗಾದರೆ ನಿಮ್ಮ ನಿಜ ರೂಪವನ್ನು ಕಾಣುವ ಬಗೆಯಾದರೂ ಹೀಗೆ ಸ್ವಾಮಿ? ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜ ರೂಪ. ಭಕ್ತಿಯಿಂದ ಬಯಸಿದ ಆತನಿಗೆ ನೀನೋರ್ವಳೆ ಶಿವಭಕ್ತೆ. ಸಖಿ ನನ್ನ ರೂಪಿಣಿ ಪೂರವನೇ ತುಂಬಿರುವೆ, ಹೃದಯದೇ ಮನೆ ಮಾಡಿದೆ ಕನ್ನಡಿ ನನ್ನ ಸೆಳೆದವಳೇ, ಪ್ರಿಯ ಸಖಿ ನನ್ನ ರೂಪಿಣಿ. ಬಯಸಿ ಅನ್ನುದಿನ ಸಂತಸ ಮೂಡುವುದು, ಪ್ರಿಯ ಸಖಿ ನನ್ನ ರೂಪಿಣಿ ಮೋದವನೇ ತಂದಿರುವೆ, ಬಯಸಿ ಮನೆ ಮಾಡಿದೆ ಕಂಡರಿ ನನ್ನ ಸೆಳೆದವನೇ, ಪ್ರಿಯ ಸಖಿ ನನ್ನ ರೂಪಿಣಿ. ಶಾಂಭವಿ, ಸಪ್ತಾಶ್ವರ ಚೆಲ್ವಾರ ಕಿರಣಗಳು ಬೀಸುತ್ತಿರುವುದನ್ನು ನೋಡಿದರೆ ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತಿದೆಯಲ್ಲವೇ? ಹೌದು ಪರಮಾತ್ಮ. ಬೆಂಗದೀರನಾಗಿ ಅಟ್ಟಿಸಿ ಬಂದರೆ ಅದು ಬಿಸಿಲು, ಭೃಂಗದೇರನಾಗಿ ಬಂದಿದ್ದರೆ ಅದು ತಂಗಾಳಿ. ಅವೆರಡೂ ಕೂಡಿ ಆತನೇ ನನ್ನ ಸಹೋದರ ಶೌರ್ಯ ಅಲ್ಲವೇ? ನಿಶ್ಚಯ ದೇವಿ. ಶೌರ್ಯ ಸುದರ್ಶನವಿಂದು ರಜದ ಬಂಡೆಯ ಮೇಲೆ ತನ್ನ ಸಾಸಿರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟು ಮರೀಚಿಕ ಜಲದಂತೆ ಹೊಳೆಯುತ್ತಿರುವುದು. ಆಹಾ, ಆತನೆಷ್ಟೇ ಆಗಲಿ ಈ ಗೌರಿಯ ಸಹೋದರನಲ್ಲವೇ ಸ್ವಾಮಿ? ಸಹೋದರನನ್ನು ಬಣ್ಣಿಸಲು ಎಷ್ಟಾದರೂ ನೀನು ಗೌರಿ ಸಹೋದರಿಯಲ್ಲವೇ?
ಆಹಾ ಬಾಸ್ ದೇವಿ, ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಂಡು ನಿನ್ನ ಸಹೋದರರ ಬರುವಿಕೆಯನ್ನು ನೋಡೋಣ. ಹಾಗೆ ಆಗಲಿ. ಶುಭ ಸತಿಯರಿಗೆ ನನ್ನ ವಂದನೆಗಳು. ನಿನಗೆ ಮಂಗಳವಾಗಲಿ ಚಕ್ರಧಾರಿ. ಬಾ ಅಣ್ಣ, ಇದೇನಿದು ಇಷ್ಟೊಂದು ಸಂಭ್ರಮದಿಂದ ಈ ಕೈಲಾಸಕ್ಕೆ ಬರಲು ಕಾರಣವೇನು? ಬಾ, ದಯಮಾಡಿ ಈ ಪೀಠದಲ್ಲಿ ಕುಳಿತುಕೊಳ್ಳಲೇಬೇಕು. ಸೋದರಿ, ಕಗ್ಗಲ್ಲಿನಂತೆ ಕಠಿಣವಾದ ಕಲ್ಲನ್ನು ಪೀಠವೆಂದು ಕುಳ್ಳಿರಿಸಿವೆಯಾ? ನಾನಾದರೂ ಏನು ಮಾಡಲಿ ಅಣ್ಣ, ನೀನಾದರೂ ಲಕ್ಷ್ಮೀಪತಿ, ಮನೆಯಲ್ಲಿ ಸುಖದಿಂದ ಕಾಲ ಕಳೆಯುತ್ತಿರುವೆ. ಆದರೆ ನನ್ನ ಸ್ವಾಮಿಯು ನನ್ನನ್ನು ಈ ಬೆಟ್ಟದ ಗುಹೆಯಲ್ಲಿ ಕೂರಿಸಿ ಅದು ತನ್ನ ಭಕ್ತರಿಗಾಗಿ ಎಂದಿಗೆ ಹೋಗುವರೋ ನಾನು ಮಾತ್ರ ತಿಳಿಯನು. ಹೇಳು ಸತಿ, ಏನೇನು ಹೇಳಬೇಕಾದ್ರು ಅದನ್ನೆಲ್ಲ ಹೇಳು. ಎಷ್ಟಾದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಸ್ವಾಮಿ, ಸಹೋದರ ಸಂಬಂಧ ರಕ್ತ ಸಂಬಂಧದಲ್ಲೇ ಕೂಡಿರುವುದು. ಅಲ್ಲದೆ ಆ ಎರಡು ರಕ್ತವು ಸೇರಿ ಈ ಎರಡು ಜೀವಿಗಳಲ್ಲಿ ಸಂಚರಿಸುತ್ತಿರುವಾಗ ಅದನ್ನು ವರ್ಣಿಸುವ ಸಾಧ್ಯವೇ ಪರಮಾತ್ಮ? ಹಾಗಲ್ಲ ಸತಿ, ತಂದೆಯ ಮನೆಯು ಸಿರಿ ಸಂಪತ್ತುಗಳಿಂದ ತುಂಬಿದ್ದರೆ ಸ್ತ್ರೀಯರು ಲಗ್ನವಾದ ಮನೆಯನ್ನು ಹಲ್ಲಗಳೆಯುವರು. ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧಪ್ರಾಯ, ತಂದೆ ತಾಯಂದಿರನ್ನು ಕಂಡರೆ ಪೂರ್ತಪ್ರಾಯ, ತಂದೆಯ ಮನೆಗೆ ಹೋದರೆ ಪುರುಷಪ್ರಾಯ. ಅಲ್ಲದೆ ಪತಿಯ ಮನೆಯು ಪಂಚ ಪರುಷಗಳಿಂದ ತುಂಬಿದ್ದರೂ ಪಿತರ ಮನೆಯೇ ಹೆಚ್ಚೆಂದು ಹೊಗಳುವರು ದೇವಿ. ಪರಮೇಶ್ವರ, ಅದು ನೈಜವಾದ ಸ್ತ್ರೀಯರ ತಂದೆಯ ಸೌಭಾಗ್ಯವಲ್ಲವೇನು? ಯಾವ ಸೌಭಾಗ್ಯವಾದರೂ ನಿನ್ನ ಭಾಗ್ಯವೇ ಭಾಗ್ಯ. ಈ ಮಂಗಳಕರನಾದ ಈ ಪರಶುವನನ್ನು ಕೈಡಿದ್ದು ನೀನಲ್ಲವೇ ನಿತ್ಯ ಮಂಗಳಿಯು? ಕೇಳಿದೆಯಾ ಸತಿ ನಿನ್ನ ಸಹೋದರನ ಮಾತನ್ನು? ಅದಿರಲಿ ಶಿರಸೇನ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಗೌರವವನ್ನು ಸೂಚಿಸಿದಂತಿದೆ. ಆದರೂ ನಿನ್ನನ್ನು ನೋಡಿದ್ದಾಯಿತು. ದಕ್ಷ ಜಾತೆರ ಕಲ್ಯಾಣ ಮಂಟಪದಲ್ಲಿ ನೋಡಿದ ಆರಾಭ್ಯ ಬ್ರಹ್ಮದೇವರು ಇಲ್ಲಿಗೆ ಬಾರದೇ ಇಲ್ಲವಲ್ಲ? ಜಗದೀಶ್ವರ, ಬ್ರಹ್ಮದೇವನು ಕನಕಾದರಿ ತಪ್ಪಲಿಂದ ಬಹು ಸಂಭ್ರಮದಿಂದ ಇತ್ತಲೇ ಬರುತ್ತಿರುವನು. ಪರಮೇಶ್ವರ, ನನ್ನ ನಮಸ್ಕಾರಗಳನ್ನು ಸ್ವೀಕರಿಸಬೇಕು. ನಿನಗೆ ಮಂಗಳವಾಗಲಿ ವೇದಪತಿ. ಬ್ರಹ್ಮದೇವ, ಈ ಕೈಲಾಸಕ್ಕೆ ಈ ನಿಮ್ಮ ದರ್ಶನವು ಅಪೂರ್ವವಾಯಿತು. ಇದು ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಅದು ಸತ್ಯಲೋಕದಲ್ಲಿ ಎಲ್ಲರೂ ಕ್ಷೇಮದಿಂದಿರುವರೇ? ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಆದಿಶಕ್ತಿ? ಅಲ್ಲದೆ ನಿರಂಜನ ದೇವನಾದ ಆ ಪರಶಿವನ ಕರುಣವು ಇಲ್ಲಿ ಕುಳಿತಿರುವ ನಾರಾಯಣ ಬೆಂಬಲವನ್ನು ಪಡೆಯುವ ಕರ್ತವ್ಯ ನಮ್ಮ ಕರ್ತವ್ಯ. ವೇದಪತಿ, ನೀವು ಇಲ್ಲಿಗೆ ಬಾರಲು ಕಾರಣವೇನು? ಕಾರಣವಿಲ್ಲದೆ ಯಾರೂ ಬರುವುದಿಲ್ಲ ಪರಮಾತ್ಮ. ನಿಮ್ಮ ಕರುಣವು ಭವಾನಿಯ ಆಶೀರ್ವಾದವನ್ನು ಪಡೆಯಲು ಬರುವುದೇ ಕರ್ತವ್ಯ. ಹಾಗಾದರೆ ನಿಮಗೆ ನಮ್ಮಿಂದಾಗಬೇಕಾದ ಕಾರ್ಯವೇನು ದೇವ? ದೇವ ಸುರಭೂಮಿಯು ಒಡೆಯನಿಲ್ಲದೆ ಕಂಗಾಲಾಗಿ ಕದಿಸುತ್ತಿರುವುದು. ಪರಮೇಶ್ವರ, ಬ್ರಹ್ಮದೇವನ ಮಾತು ನಿಶ್ಚಯ. ದೇವತೆಗಳು ದೇವಭೂಮಿಯಲ್ಲಿ ಒಂದು ನಿಶ್ಚಲವಾದ ಶಿವಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವುದು. ಆದ್ದರಿಂದ ಅವರಿಗೆ ನಿನ್ನ ಕರುಣಾಮೃತವು ಬೇಕಾಗಿರುವುದು ದೇವ. ಕೇಳಿದೆಯಾ ಸತಿ ಭಕ್ತರ ಭಿನ್ನಹವನ್ನು? ಕೇಳಿದನು ಪರಮಾತ್ಮ. ಇದೇನು ನನಗೆ ಹೊಸದೆ? ಅಲ್ಲದೆ ಒಬ್ಬ ರೋಗಿಯು ಸಂಜೀವಿನ ಹುಡುಕುತ್ತಾ ಹೋಗುವಾಗ ಮುಂಗಾಲಿಗೆ ಆ ಸಂಜೀವಿ ಹಿಡಿದಂತಾಯಿತಲ್ಲವೇ? ಹಾಗಲ್ಲ ಸತಿ, ಭಕ್ತರು ಅಮೃತ ದೇಹಿಗಳು. ಅವರಿಗೆ ಭವಬಂಧವಿಲ್ಲ ಇಹದಲ್ಲಿ, ಪರದಲ್ಲಿ, ಕೈಲಾಸದಲ್ಲಿ. ಆ ಭಕ್ತಿಯಿಂದ ಭಜಿಸಿದಾತನು ನಿಜವಾದ ಶಿವಭಕ್ತ. ಅವರು ನಿನಗಿಂತಲೂ ನನಗೆ ಕರಹಿತರಾಗಿರುವರು. ಆಹಾ, ಆ ಕರಹಿತರೇ ನಿಮಗೆ ಹಿತವಾದ ಮೇಲೆ ನನ್ನನ್ನೇಕೆ ವಿವಾಹವಾಗಬೇಕಿತ್ತು? ಹಾಗಲ್ಲ ದೇವಿ, ಜಲರ ಮೇಲಿನ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡೆನು. ಧನ್ಯನಾದೆ ಪ್ರಭು. ಹೌದು, ಅದಕ್ಕಾಗಿಯೇ ಶರವಣ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡಲು ದೇವತೆಗಳು ನೆಲೆಸಿರುವರು. ನೀವು ಅಲ್ಲಿಗೆ ದಯಮಾಡಿ ತಮ್ಮ ಅಗ್ರ ಪೂಜೆಯನ್ನು ಕೈಗೊಳ್ಳಬೇಕೆಂದು ಬೇಡುವೆನು ಸರ್ವೇಶ್ವರ. ಪರಮೇಶ್ವರ, ತಡ ಮಾಡದೆ ಪಟ್ಟಕ್ಕೆ ದಯಮಾಡಿಸಬೇಕೆಂದು ಬೇಡಿದೆ. ಆಗಬಹುದು. ತಾಳಲಾರೆ ಜಗದೀಶ್ವರ, ಕಳಹೀನನಾದ ಈ ದೀನ ಚಂದ್ರಮನನ್ನು ಕಾಪಾಡಬೇಕೆಂದು ಬೇಡುವೆನು ದೇವ. ಶಾಂತನಾಗು ಚಂದ್ರಮ. ಎಲ್ಲಿಂದ ಬಂತು ನಿಮಗೆ ಶಾಂತಿ? ಚಂದ್ರಮ, ಶಾಂತಿ ಇಲ್ಲವೇ ಕೈಲಾಸದಲ್ಲಿ? ಈಗಲೀಗ ಶಾಂತವಾಯಿತು. ಕಮ್ಮಾರನ ಕಬ್ಬಿಣದ ಉರಿಜ್ವಾಲೆಯಂತೆ ಉರಿಯುತ್ತಿದ್ದ ನನ್ನ ಹೃದಯಾಗ್ನಿಯು ಪರಮೇಶ್ವರನ ದರ್ಶನದಿಂದ ಶಾಂತವಾಯಿತು. ಚಂದ್ರಮ,
ನಿನಗಾಯಿತೀಕೆ ಏಕಿ ಪರಿಭವ ಯಾರಿಂದ ನಡೆಯಿತು? ಸ್ವಾಮಿಯೇ, ಇದೊಂದು ತಾನಾಗಿಯೇ ಸಂಭವಿಸಿದ ಪರಿಭವ. ಆ ದಕ್ಷ ದೇವನಿಂದ ದಯಮಾಡಿ ಕಾಪಾಡಬೇಕೆಂದು ಬೇಡುವೆನು ದೇವ. ಭಯಪಡಬೇಡ ರಜನೀಪತಿ, ನಿನ್ನನ್ನು ಧರಿಸುವೆನು ನನ್ನ ಜಟಾಜೂಟಾಗ್ರ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಇದೋ ನಿನಗೆ ದಕ್ಷ ಶಾಪ ವಿಮೋಚನೆಯನ್ನು ಕೊಡುವೆನು. ಚಂದ್ರಮ, ನಿನ್ನ ದಿನಚರಿಯ ಪ್ರತಿಯೊಂದು ದಿನ ಸಂಚಾರದಲ್ಲಿ ದಿನವೂ ಒಂದೊಂದು ಕಳೆ ಹಚ್ಚಿ ಷೋಡಶ ಶುಕ್ಲ ಪಕ್ಷ ಕಲಾಪೂರ್ಣ ಚಂದ್ರಮನಾಗಿ ಮೆರೆದು ವಿಶ್ವವಿಖ್ಯಾತನಾಗು. ಧನ್ಯನಾದೆ ಪರಮೇಶ್ವರನ ದವ್ಯ ದರ್ಶನದಿಂದ ದರ್ಶನಾದನು. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ಕಂಡಂತಾಯಿತೆ ಆ ದಕ್ಷ ಬ್ರಹ್ಮನು ಮಾಡಿದ ಮಹತ್ತರವಾದ ಕಾರ್ಯವನ್ನು. ಹೌದು ಪರಮೇಶ್ವರ ದೇವ, ಆದರೂ ಪಾವನನಾದನು ಈ ಚಂದ್ರಮನು ನಿಮ್ಮ ದರ್ಶನದಿಂದ. ಚಂದ್ರಮ, ಪವಿತ್ರ ದೇವನಾದ ಆ ಪರಶುವನ ಮಸ್ತಕದ ಮೇಲೆ ಆ ಚಂದಾರ್ಕವಾದ ಪದವಿಯನ್ನು ಗಳಿಸಿಕೊಂಡ ನೀನೇ ಭಾಗ್ಯಶಾಲಿ. ಎರಡನೆಯದಾಗಿ ಒಂದೇ ಕಾಲದಲ್ಲಿ ತ್ರಿಮೂರ್ತಿಗಳ ದರ್ಶನವನ್ನು ಪಡೆದ ನಾನೇ ದಕ್ಷ ಶಾಪ ರಹಿತನಾದೆನು. ಭೂತೇಶ್ವರ, ಕಾಲಾತೀತವಾಯಿತು. ಸತ್ರ ಪೂಜೆಯ ಕಾಲವಾದರೂ ಸಮೀಪಿಸುತ್ತಿರುವುದು. ಚಂದ್ರಮ, ನಿನಗೂ ಅಲ್ಲಿಗೆ ಕರೆ. ನಡೆಯಿರಿ, ಎಲ್ಲರೂ ಸತ್ರಾಯದ ಕಡೆ ಹೊರಡೋಣ. ಆಗಲಿ ಸರ್ವೇಶ್ವರ. ಗಂಧರ್ವನಾದಂತಹ ವಸುಂಧರವನ್ನು ಅಮೃತವನ್ನು ತೆಗೆದುಕೊಂಡು ಸುರರು ಮಾಡುವ ಸತ್ರಯಾಗಕ್ಕೆ ಹೋಗುತ್ತಿರುವರು. ಹೋಗಲಿ ಹೋಗಲಿ, ಸತ್ರಯಾಗ ಸುರರು. ಸತ್ರಯಾಗ ಎಂದರೇನು, ಸುರರು ಎಂದರೆ ಕೌಮ್ಯಕ್ಕೆ ಕಣ್ಣೆರಡು, ತಲೆಯೊಂದು ಸಾಲದೆಂಬಂತೆ 4 ತಲೆಗಳನ್ನು ಹೊಂದಿರುವ ಆ ವಿಷ್ಣು ಒಬ್ಬ ತೆರೆಯ ಮರಿಯಲ್ಲಿ ಅಡಗಿರುವ ವೇಶ್ಯಾಂಕರೆಯಂತೆ ಯಾವಾಗಲೂ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಜಡತ್ವದಿಂದ ಮಲಗಿರುವ ಆ ವಿಷ್ಣು ಒಬ್ಬ ಇವರೆಲ್ಲರೂ ಸೇರಿ ಸತ್ರಯಾಗವನ್ನು ಮಾಡುವರಂತೆ. ಈ ಸತ್ರಯಾಗಕ್ಕೆ ಆ ಶಿವನನ್ನು ಅಗ್ರಪೂಜಕನನ್ನು ಹೇಳುತ್ತಿರುವ. ಆದರೂ ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ನನಗೆ ನನ್ನ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ನಾನು ಸಹ ಆ ಪರಶಿವನಿಗೆ ಸಮಾನನಾಗಿರುವೆನು. ಅದರಲ್ಲಿಯೂ ನಾನೇ ಮೇಲಾಗಿರುವೆನು. ಇರಲಿ, ಈ ದಿನ ನನ್ನ ಮನಸ್ಸೇಕೋ ಬಹಳ ಚಂಚಲವಾಗುತ್ತಿದೆಯಲ್ಲ. ಕ್ಷಣ ಕಾಲ ಈ ಶಲಾತಲ್ಪದ ಮೇಲೆ ವಿಶ್ರಮಿಸಿಕೊಳ್ಳುವರು. ರಮ್ಯ ಕಾಣ್ಬೋದ ನಂದನವೋ ರಜತ ರಮ್ಯ ಕಾಣ್ಬೋದ ನಂದನವೋ ಅಗ್ರ ಪೂಜಾ ಅರಣೆ ಬಾರೈ ಅಗ್ರ ಪೂಜಾ ಅರಣೆ ಬಾರ ತೋರ್ಪೋದೇಂತದೋ ರಜತ ದಿವಾಸ ರಮ್ಯ ಕಾಣ್ಬೋದ ನಂದನವೋ ಭೃಗುಮೌನಿ ನೇತ್ರ ರಮ್ಯ ಕಾಣ್ಬೋದ ಯೋಗಿ ಚರಣದಲ್ಲಿ. ಭೃಗುಮೌನಿ ನೇತ್ರ ರಮ್ಯ ಕಾಣ್ಬೋದ ಯೋಗಿ ಚರಣದಲ್ಲಿ. ನೀಲಾ ಮೇಘ ಶ್ಯಾಮ ನೋಡೈ ನೀಲಾ ಮೇಘ ಶ್ಯಾಮ ನೋಡೈ ನೀಲಾ ಮೇಘ ಶ್ಯಾಮ ನೋಡ್ ಭೃಗುಮೌನಿ ಗರ್ಮವಿಗೆ ತೋರ್ಪು ಬಿಂದು ಭೃಗುಮೌನಿನೇ ತರಮ್ಯ ಕಾಣುವುದ ಯೋಗಿ ಚರಣದಲ್ಲಿ. ನಿಜಯೋಗ ಭಾಗದಿ ನಾಗಭೂಷಣನ ಯೋಗ ಭಾಗ್ಯವ ಕರುಣಿಸಲಿ. ನಿಜಯೋಗ ಭಾಗ್ಯದಿ ನಾಗಭೂಷಣನ ಯೋಗ ಭಾಗ್ಯವ ಕರುಣಿಸಲಿ.
ಶೃಂಗಧರ ಭೃಂಗುವರ ಗಂಗಧರ ನಿಕಟರ ಶೃಂಗಧರ ಭೃಂಗುವರ ಗಂಗಧರ ನಿಕಟರ ರಥತಾರುವ ರಮ್ಯ ಕಾಣ್ಬೋದ ಮೃಗೋ ನಂದನವೋ. ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ. ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ. ಚಕ್ರಧರ ಯುಕ್ತಿವರ ಮುಕ್ತಿವರ ಶಕ್ತಿವರ ಶಕ್ತಿಧರ ಚಕ್ರವರ ಯುಕ್ತಿವರ ಮುಕ್ತಿವರ ಮೃಗುಮೌನಿ ನೇತ್ರನಿಗೆ ತೋರ್ಪುದೆಂದು ಮೃಗುಮೌನಿ ನೇತ್ರ ರಮ್ಯ ಕಾಣುವುದ ಯೋಗಿ ಚರಣದಲ್ಲಿ. ಕ್ಷೀರಸೇನ ಅಲ್ಲಿ ನೋಡು, ದಟ್ಟವಾದ ಮರದಡಿಯಲ್ಲಿ ಯಾವಳೋ ಗಂಧರ್ವ ಸುಂದರಿಯು ಆ ಸರೋವರದಲ್ಲಿ ಮಿಂದು ತನ್ನ ಕೆದರಿದ ಕೇಶವನ್ನು ಒಣಗಿಸಲೋಸುಗ ಭೂಗರ್ಭದ ಮೇಲೆ ಮಳಗಿರುವಳೇನೋ ಎಂಬಂತೆ ತನ್ನ ಕಾಲಲ್ಲಿರುವ ಕಣ್ಣನ್ನು ಪ್ರಚೋದಿಸುತ್ತಾ ಎಷ್ಟು ಗರ್ವದಿಂದ ಮಲಗಿರುವನು ಜನಾರ್ದನ. ಜಗದೀಶ್ವರ, ಪ್ರಪಂಚದಲ್ಲಿ ನಿನಗೆ ಆಶ್ಚರ್ಯಕರವಾದ ಸಂಗತಿ ಏನಿರುವುದು? ಆ ಮರದಡಿಯಲ್ಲಿ ಮಲಗಿರುವ ಋಷಿಯೇ ಭೃಗುದೇವನಲ್ಲವೇ? ಅದು ನನಗೂ ತಿಳಿದಿದೆ ಜನಾರ್ದನ. ಆದರೆ ಕಾಡಿನಲ್ಲಿ ವಿಹರಿಸುತ್ತಿರುವ ಘನಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದಡಿ ಮಲಗಿರುವಂತೆ ಅದೆಷ್ಟು ಗರ್ವದಿಂದ ಮಲಗಿರುವನ ಭೃಗು ಋಷಿ. ಸರ್ವೇಶ್ವರ, ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರ ದೇವತೆಗಳೊಡನೆ ಸರಸವಾಡುತ್ತಿರುವನ ಈ ಭೃಗುದೇವ ಹೇಗಾದರೂ ಆಗಲಿ ಎಚ್ಚರಿಸುವೆನು. ಭೃಗುದೇವ, ಭೃಗುದೇವ, ಎಚ್ಚರವಾಯಿತೇ? ಎಚ್ಚರವೇನು ನಾರಾಯಣ? ಯಾವಾಗಲೂ ಈ ಭೃಗುಮರಿಯು ತನ್ನ ಆತ್ಮ ಎಚ್ಚರದಿಂದಲೇ ಇರುವನು. ಅದಿರಲಿ, ಅವನಾರು ಈ ತಲ್ಪದ ಮೇಲೆ ಕುಳಿತಿರುವವನು? ಅವನೇ ಪರಮಾತ್ಮನಾದ ಪರಶಿವನು. ಸರ್ಪಶಯನ. ಪರಮಾತ್ಮನಾರು, ಪರಶಿವನಾರು. ನೀವಿನ್ನೂ ಬಹಳ ಚಿಕ್ಕವರು, ನಿಮಗೊಂದೂ ತಿಳಿಯದು. ಅದಿರಲಿ, ಬಹು ಅವಸರದಿಂದ ಅದ್ಯಾವ ಕಾರ್ಯಾಲೋಚನೆಯನ್ನು ಮಾಡುತ್ತಾ ಇತ್ತ ಬಂದಿರುವಿರಿ? ದೇವಗಂಧರ್ವರು ಜಗತ್ತಿನ ಕಲ್ಯಾಣಕ್ಕಾಗಿ ಸರವಣಾ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡುತ್ತಿರುವರು. ಆ ಯಾಗದ ಅಗ್ರ ಪೂಜಾ ದೇವನಾದ ಸಾಂಬ ಶಿವ ಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತಿರುವೆನು. ಹೀಗೆ ಹೋಗುವ ದಾರಿ ಮಧ್ಯದಲ್ಲಿ ತಮ್ಮ ದರ್ಶನವಾಯಿತು. ಗರ್ವವೇ ಸೇರದ ಗೌರಿಪತಿಯೊಡನೆ ನಿಮ್ಮ ಬಳಿ ಬಂದು ಕುಳಿತುಕೊಂಡೆನು. ನಿಮ್ಮನ್ನು ಎಚ್ಚರಿಸಿ ಆಯಾಸವನ್ನುಂಟು ಮಾಡಿದ ಋಣವನ್ನು ತೀರಿಸಲು ಎಲ್ಲಿ ನಿಮ್ಮ ಚರಣವನ್ನು ಒತ್ತಿ ಮುಂದೆ ಸಾಗುವನು ಭೃಗುದೇವ. ಭೃಗುವರ ನಿಮ್ಮಯ ಮೃದುಕರ ಚರಣವೋ ಕಾಣುತ್ತಲಿರುವುದು ರಾಜಸದಿ. ಭೃಗುವರ ನಿಮ್ಮಯ ಮೃದುಕರ ಚರಣವೋ ಕಾಣುತ್ತಲಿರುವುದು ರಾಜಸದಿ. ರಾಜಸ ಗುಣಧ ರಾಜ ಜನಾರ್ದನ. ನಾರಾಯಣ, ಗುರುದೇವ, ರಾಜಸ ಗುಣಧ ರಾಜ ಜನಾರ್ದನ. ರಾಜಸ ಗುಣದ ರಾಜ ಜನಾರ್ದನ. ರಾಜಸ ತಪದಿ ರಾಜಿಪುದು. ರಾಜಸ ತಪದಿ ರಾಜಿಪುದು.
ರಾಜಸ ಗುಣದ ರಾಜ ಜನಾರ್ದನ. ಚರಣಾನಯನವೋ ಮೆರೆಯುತ್ತಲಿರುವುದು ಚರಣಾನಯನವೋ ಮೆರೆಯುತ್ತಲಿರುವುದು ರವಿವರ ತೇಜದಿ ತವ ಚರಣ ರವಿವರ ತೇಜದಿ ತವ ಚರಣ ಭೃಗುವರ ನಿಮ್ಮಯ ಮೃದುತರ ಚರಣವೋ ರಾಜಸ ತಾಮಸ ಸಾತ್ವಿಕ ಕಾಣದ ನಾರಾಯಣ. ಭೃಗುದೇವ ರಾಜಸ ತಾಮಸ ಸಾತ್ವಿಕ ಕಾಣದ ರಾಜಸ ತಾಮಸ ಸಾತ್ವಿಕ ಕಾಣದ ಆನದ ನೇತ್ರಕ್ಕೆ ನೇತ್ರಾಗ್ನಿ ಆನದ ನೇತ್ರಕ್ಕೆ ನೇತ್ರಾಗ್ನಿ ರಾಜಸ ಗುಣದ ರಾಜ ಜನಾರ್ದನ. ಬಹಳ ಸಂತೋಷ ಲಕ್ಷ್ಮೀಶ. ನೀ ಕಂಡೆ ರಾಜಸದ ನೇತ್ರಾಗ್ನಿಯನ್ನು ನನ್ನ ಪಾದಾಂಗುಲಿಯಲ್ಲಿ. ಹೌದು ಭೃಗುದೇವ. ಆ ನಿನ್ನ ಸದಾಶಿವನ ಅಣಗಣ್ಣಿಗಿಂತಲೂ ಬಹಳ ಪವಿತ್ರವಾದ ಪಾದಾಂಗುಲಿಯನ್ನು ಕಂಡು ನೀನಿಂದು ಧನ್ಯನಾದಿ. ಅದಿರಲಿ, ಎಲೈ ಪರಶಿವಮೂರ್ತಿಯೇ, ನೀನೇಕೆ ಮೌನವಾಗಿ ಕುಳಿತಿರುವಿ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಭೃಗು ಋಷಿ? ಹಾಗಾದರೆ ನೀನು ನನ್ನೊಡನೆ ಮಾತನಾಡುವುದಿಲ್ಲವೇ? ಇಲ್ಲ, ಯಾವಾಗಲೂ ಈ ಸದಾಶಿವ ಮೂರ್ತಿಯು ನಿಮ್ಮಂತಹ ವಿವೇಕ ರೈತರೊಡನೆ ಮಾತನಾಡುವುದಿಲ್ಲ. ಶೇಖರ ಮೂರ್ಖ, ಹಾಗಾದರೆ ನಾನು ವಿವೇಕರಹಿತನೇ? ನನ್ನೊಡನೆ ಮಾತನಾಡುತ್ತಿರುವ ಈ ನಾರಾಯಣನು ನಾನು ಇಬ್ಬರು ವಿವೇಕರಹಿತರೇ? ಅದನ್ನು ನೀನೇ ವಿವೇಚಿಸಬೇಕು ಭೃಗು ಋಷಿ. ಕೇಳು, ಕಾಡಿನ ಮಧ್ಯದಲ್ಲಿ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದುಂಟಾದ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ವಿಷಯಾನಂದಗಳು ನಿನ್ನ ಜೀವಾತ್ಮದ ಪೊರೆಯ ಮೇಲೆ ಭಯಂಕರವಾದ ಹಾವಿನ ವಿಷದ ಮಣ್ಣನ್ನು ಮುಚ್ಚುತ್ತಾ ದಿನೇ ದಿನೇ ನಿನ್ನ ರಾಜಸದ ಗುಣವೆಂಬ ಅಹಂಕಾರವು ನಿನ್ನ ಮೈಯನ್ನು ಮುಚ್ಚುತ್ತಿದೆ. ಯಾವಾಗಲೂ ಬಹು ಮಮತೆಯಿಂದ ತರಗೆಲೆಯನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲುದೆ. ಮಹಾತ್ಮ ಭೃಗು ಋಷಿ ಎಂಬ ಅನೇಕ ಋಷಿಗಳಿಂದ ಹೆಸರಾಂತ ನಿನ್ನ ಅಹಂಕಾರವು ಎಲುಬನ್ನು ಕಡಿದ ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತಾಯಿತು. ಕೇಳು, ಕಣ್ತೆರೆದು ನೋಡು, ನಿನ್ನಾತ್ಮನಲ್ಲಿ ಆತ್ಮನಾರೆಂದು ವಿಚಾರಿಸು. ಧರ್ಮಕ್ಕೆ ಶಿರವಾಗಿ ಸುಖಿಯಾಗಿರು. ಅದನ್ನು ನಾನು ಬಲ್ಲೆನು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಈ ನಿನ್ನ ವೇದಾಂತ ಸಿದ್ಧಾಂತಗಳನ್ನು ಏಳೋ ಕೈಲಾಸದಲ್ಲಿ ನಿನ್ನ ಗೊಡ್ಡು ಗಣಗಳಿಗೆ. ನಾರಾಯಣ, ನೀವೀರ್ವರು ಏನೋ ದುರಾಲೋಚನೆಯನ್ನು ಮಾಡಿಕೊಂಡು ಇಲ್ಲಿ ಬಂದಿರುವಂತೆ ತೋರುತ್ತಿದೆ. ಮೊದಲು ಪರಶುವನೊಡನೆ ಹೊರಟು ಹೋಗಿ. ಭೃಗುದೇವ, ತೊಟ್ಟು ಮಾಗದೆ ಹಣ್ಣು ಕಳಚಿ ಬೀಳುವುದಿಲ್ಲ. ಹಾಗೆ ನಾನು ಹೊರಡುವೆನು ಒಂದೆರಡು ಗಳಿಗೆಯಲ್ಲಿ. ಬಾ ಕೌಸ್ತುಭಧಾರಿ, ತಳು ಮಾಡಬೇಡ. ನಿನ್ನ ಕಾರ್ಯದಲ್ಲಿ ಅರಿವಿಲ್ಲ ಈ ಭೃಗುಮುನಿಗೆ. ಅಯ್ಯೋ ದಿಗ್ದರ್ಶಕ, ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ಭೃಗುದೇವ, ನಾನು ಮುನಿಗೆ ವಂಚನೆ ಮಾಡಿಲ್ಲ. ಧಿಕ್ಕಾರ, ಧಿಕ್ಕಾರದಲ್ಲಿ ಜಾಂತದ ಒಯ್ಯಿಲದಲ್ಲಿ ಧಿಕ್ಕಾರದಲ್ಲಿ ಜಾಂತದ ಒಯ್ಯಿಲದಲ್ಲಿ ಧಿಕ್ಕಾರದಲ್ಲಿ ಜಾಂತದ ದ್ರೋಹಿ. ಧಿಕ್ಕಾರದಲ್ಲಿ ಜಾಂತದ ಒಯ್ಯಿಲದಲ್ಲಿ ಧಿಕ್ಕಾರದಲ್ಲಿ ಜಾಂತದ ಒಯ್ಯಿಲದಲ್ಲಿ ಧಿಕ್ಕಾರದಲ್ಲಿ ಜಾಂತದ ಜಾರಿ ನಾನಿನ್ನ ಪದವನ್ನು ಬಂಧಿಸುವೆ. ಜಾರಿ ನಾನಿನ್ನ ಪದವನ್ನು ಬಂಧಿಸಿ ಸಂಧಾನದ
ಎನ್ನುವ ಈ ಮೃಗುವು ಸುಳಿದು ಸೊಟ್ಟನಿಗೆ ಸದಪಡಿದು ಬಂದೆನು. ಸುಳಿದು ಸೊಟ್ಟನಿಗೆ ಸದಪಡಿದು ಬಂದೆನು. ಚಿತ್ತಾರದಲ್ಲಿ ಕಾಂತದ ವಜ್ರದಲ್ಲಿ ಚಿತ್ತಾರದಲ್ಲಿ ಕಾಂತದ ವೈರದಲ್ಲಿ ಚಿತ್ತಾರದಲ್ಲಿ ಕಾಂತದ ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ನಾನು ಮುನಿಗೆ ವಂಚನೆ ಮಾಡಿಲ್ಲ ಮೃಗುದೇವ. ನಾನಲ್ಲವೇ ಮುನಿಕುಲದಲ್ಲಿ ಶ್ರೇಷ್ಠನಾದವನು? ನೀನಾದ ಏಕೆ ಅಗ್ರಸ್ಥಾನದಲ್ಲಿ ಮೃಗುದೇವ? ನೀನೋರ್ವ ರಾಜಸದಿಂದ ಕೂಡಿದ ಜಟಾಧಾರಿ. ನಿನ್ನ ವೇಷಭೂಷಣಗಳನ್ನು ನೋಡಿದರೆ ಶಿವಯೋಗಿಯಂತೆ ಕಾಣುತ್ತಿರುವೆ. ಆದರೆ ನಿನ್ನಾತ್ಮದಲ್ಲಿ ಶಿವನಿಲ್ಲ. ಕುಂದಣದ ಎರಕದಂತೆ ಎರಕವಾಗಿದ್ದ ನನ್ನ ಪಾದಾಂಗುಲಿಯ ನೇತ್ರವನ್ನು ಕಿತ್ತಸದ ದ್ರೋಹಿ. ಮೋಸವಲ್ಲ ಇದೆಯೋ ನೀನು ಕಲಿತಿರುವ ಮೋಸ? ಮೋಸವಲ್ಲ, ಋಷಿವರ್ವನ ಅಹಂಕಾರವನ್ನು ಕಿತ್ತೆಸೆದು ಅವನಿಗೆ ಉಪಕಾರವನ್ನು ಕಲ್ಪಿಸಿದ ಕಾರ್ಯವು ಮೋಸವೇ? ಶಾಂತನಾಗು ಮೃಗುದೇವ. ನಿನಗಾದ ಪ್ರಾಯಶ್ಚಿತದಿಂದ ನೀನೇಕೆ ಹಂಬಲಿಸುವೆ? ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ಯಾರಿಗೆ ಪ್ರಾಯಶ್ಚಿತ್ತ? ದ್ರೋಹಿ, ಮುನಿಗೆ ವಂಚನೆಯನ್ನು ಮಾಡಿದ ವಿಘಾತ. ಇದೋ ಯಾವ ಮಹಾತ್ಮ ಋಷಿಯು ತನ್ನ ಮಹತ್ತರವಾದಂತಹ ಆಸೆಯನ್ನು ಈಡೇರಿಸಬೇಕೆಂದು ಒಂದು ಉಗ್ರವಾದ ತಪವನ್ನು ಗೈದಿರುವರು. ಅಂತಹ ಈ ಭೃಗುದೇವನ ಕೋಪೋಗ್ನಿಯ ಪ್ರಣಯಾಗ್ನಿಯ ಜ್ವಾಲೆಗೆ ನೀವೆಲ್ಲರೂ ಅವಿರ್ಭಾಗ. ನೀಲಮೇಘ ಶಾಮನಾಗಿ, ಅಷ್ಟವಸುಗಳಿಗೆ ದೇವನಾಗಿ, ಅಷ್ಟ ಮಹಾಲಕ್ಷ್ಮಿಯರಿಂದ ಶೋಭಿಸುತ್ತಿರುವ ನೀನು ಈ ಭೂಲೋಕದಲ್ಲಿ ದಶಯೋನಿಗಳಲ್ಲಿ ಜನ್ಮವೆತ್ತು ಇದೋ ಈ ಮುನಿಯ ಶಾಪ. ಭೃಗುದೇವ, ನಿನಗೆ ನೀನೇ ಗುರುವೆಂದು ಅಹಂಕರಿಸುತ್ತಿರುವೆ. ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ. ಇದರಿಂದ ನನಗಾಗುವ ತೊಂದರೆ ಏನೂ ಇಲ್ಲ.